ಬಿಜೆಪಿಯನ್ನ ಸಾಂಪ್ರದಾಯಿಕವಾಗಿ ನಗರವಾಸಿಗಳ ಪರವಾದಂತಹ ಪಕ್ಷ ಅಂತ ಗುರುತಿಸಲಾಗುತ್ತೆ. ಬಿಜೆಪಿಯ ಪ್ರಬಲ ಮತ ಬ್ಯಾಂಕ್ ಇರೋದು ಹಿಂದಿ ಭಾಷಿಕ ರಾಜ್ಯಗಳಲ್ಲಿ. ಕ್ಷೇತ್ರ ಮರುವಿಂಗಡಣೆಯಿಂದ ಹಿಂದಿ ಭಾಷಿಕ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಲಿದೆ. ಈ ಕ್ಷೇತ್ರ ಮರುವಿಂಗಡಣೆ ಉತ್ತರ ಭಾರತದಲ್ಲಿ ಬಿಜೆಪಿಗೆ ಹೆಚ್ಚುವರಿ ಬಲ ತಂದುಕೊಡಲಿದೆ. ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ದಕ್ಷಿಣ ಭಾರತದ ರಾಜಕೀಯ ಪ್ರಭಾವವನ್ನು ಕುಗ್ಗಿಸಲಿದೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ಭಾರತದ ರಾಜಕೀಯ ಭೂಪಟದಲ್ಲಿ ಮುಂದಿನ ಕೆಲವು ವರ್ಷಗಳಲ್ಲಿ ಸಂಭವಿಸಲಿರುವಂತಹ ಅತಿ ದೊಡ್ಡ ಬದಲಾವಣೆ ಅಂದರೆ ಅದು ಲೋಕಸಭಾ ಕ್ಷೇತ್ರಗಳ ಮರುವಿಂಗಡಣೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಮಾಡುವುದಕ್ಕೆ ಹೊರಟಿರುವಂತಹ ಈ ಪ್ರಕ್ರಿಯೆ ಈಗ ಉತ್ತರ ಮತ್ತು ದಕ್ಷಿಣ ಭಾರತದ ನಡುವಿನ ರಾಜಕೀಯ ಸಂಘರ್ಷಕ್ಕೆ ನಾಂದಿ ಹಾಡಿದೆ. ತಮಿಳುನಾಡಿನ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದು, ಶಾಂತವಾಗಿರುವಂತಹ ದಕ್ಷಿಣ ಭಾರತದಲ್ಲಿ ಪ್ರಧಾನಿಯವರು ಬಿರುಗಾಳಿ ಎಬ್ಬಿಸಬಾರದು ಅಂತ ಕಿಡಿಕಾರಿದ್ದಾರೆ. ರಾಜಕೀಯ ಅಸಮತೋಲನಕ್ಕೆ ನಾಂದಿ. ಜನಸಂಖ್ಯೆ ಹೆಚ್ಚಿರುವಂತಹ ಉತ್ತರ ಪ್ರದೇಶ, ಬಿಹಾರಂತಹ ರಾಜ್ಯಗಳಲ್ಲಿ ಜನಸಂಖ್ಯೆ ಏರಿಕೆ ಆಗಿರೋದ್ರಿಂದ ಮರುವಿಂಗಡಣೆಯ ನಂತರ ಅಲ್ಲಿನ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಲಿದೆ. ದಕ್ಷಿಣ ಭಾರತದ ರಾಜ್ಯಗಳಾದಂತಹ ಕರ್ನಾಟಕ, ತಮಿಳುನಾಡು, ಕೇರಳದಂತಹ ರಾಜ್ಯಗಳಲ್ಲಿ ಜನಸಂಖ್ಯೆ ನಿಯಂತ್ರಣದಲ್ಲಿದೆ. ಹಾಗಾಗಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಲೋಕಸಭಾ ಕ್ಷೇತ್ರಗಳ ಮರುವಿಂಗಡಣೆ ಮಾಡೋದ್ರಿಂದ ರಾಜಕೀಯ ಅಸಮತೋಲನ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಎನ್ನುವುದು ವಿವಾದಕ್ಕೆ ಮೂಲ ಕಾರಣ. ಏಕಪಕ್ಷೀಯ ನಿರ್ಧಾರ ಸೂಕ್ತವೇ? ಜನಸಂಖ್ಯೆಯನ್ನು ನಿಯಂತ್ರಿಸಿದಂತಹ ದಕ್ಷಿಣ ಭಾರತದ ರಾಜ್ಯಗಳು ತಮ್ಮ ಸಂಸದೀಯ ಸ್ಥಾನಗಳನ್ನು ಕಳೆದುಕೊಳ್ಳುವ ಭೀತಿಯಲ್ಲಿವೆ. ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ದಕ್ಷಿಣ ಭಾರತದ ರಾಜಕೀಯ ಪ್ರಭಾವವನ್ನು ಕುಗ್ಗಿಸುತ್ತದೆ ಅನ್ನುವಂತಹ ಆಕ್ಷೇಪ ಈಗ ಮುಂಪಂಕ್ತಿಗೆ ಬಂದಿದೆ. ಕ್ಷೇತ್ರ ಮರುವಿಂಗಡಣೆ ಮಾಡುವಂತಹ ಮೊದಲು ಆಯಾ ರಾಜ್ಯಗಳ ಅಭಿಪ್ರಾಯ ಪಡೆಯುವುದು ಕಡ್ಡಾಯ ಆಗಬೇಕು. ರಾಜ್ಯಗಳ ಸಹಮತಿ ಇಲ್ಲದೆ ಏಕಪಕ್ಷೀಯವಾಗಿ ಸಂಸದೀಯ ಕ್ಷೇತ್ರಗಳ ಮರುವಿಂಗಡಣೆ ಮಾಡುವುದು ಸೂಕ್ತ ಅಲ್ಲ ಅನ್ನುವ ವಿರೋಧ ವ್ಯಕ್ತ ಆಗ್ತಾ ಇದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇದ್ದರೆ ಇದು ದೇಶದ ಏಕತೆ ಮತ್ತು ಶಾಂತಿಗೆ ಭಂಗ ತರಬಹುದು ಅನ್ನೋದರಲ್ಲಿ ಅನುಮಾನ ಇಲ್ಲ. ಕ್ಷೇತ್ರ ಮರುವಿಂಗಡಣೆ ಕೇವಲ ಅಂಕಿಅಂಶಗಳ ಲೆಕ್ಕಾಚಾರ ಅಲ್ಲ, ಇದು ಭಾರತದ ಒಕ್ಕೂಟ ವ್ಯವಸ್ಥೆಯ ಮೇಲಿನ ಹೊಡೆತ. ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಆಕ್ಷೇಪ ಕೇವಲ ತಮಿಳುನಾಡಿನ ಆಕ್ಷೇಪ ಅಲ್ಲ, ಅದು ಇಡೀ ದಕ್ಷಿಣ ಭಾರತದ ರಾಜ್ಯಗಳ ಆತಂಕ ಆಗಿದೆ ಅನ್ನೋದು ಕೂಡ ಇಲ್ಲಿ ಮುಖ್ಯ. ಕೇಂದ್ರ ಸರ್ಕಾರ ಅಭಿವೃದ್ಧಿ ಹೊಂದಿದ ರಾಜ್ಯಗಳಿಗೆ ಅನ್ಯಾಯ ಆಗದಂತೆ ವೈಜ್ಞಾನಿಕ ಮತ್ತು ನ್ಯಾಯಸಮ್ಮತ ಸೂತ್ರವನ್ನು ಕಂಡುಕೊಳ್ಳಬೇಕಾಗಿರುವುದು ಅನಿವಾರ್ಯ ಆಗಿದೆ. ಕ್ಷೇತ್ರ ಮರುವಿಂಗಡಣೆ ಮತ್ತು ಬಿಜೆಪಿ ಲಾಭದ ಲೆಕ್ಕಾಚಾರಗಳು ಇದೊಂದು ಕೇವಲ ಆಡಳಿತಾತ್ಮಕ ಪ್ರಕ್ರಿಯೆಯಾಗಿ ಉಳಿದಿಲ್ಲ, ಅದು ಬಿಜೆಪಿಯ ಭವಿಷ್ಯದ ರಾಜಕೀಯ ತಂತ್ರಗಾರಿಕೆಯ ಭಾಗವೇ ಎನ್ನುವಂತಹ ಚರ್ಚೆಯನ್ನು ಮುನ್ನೆಲೆಗೆ ತಂದಿದೆ. ಬಿಜೆಪಿಯ ಪ್ರಬಲ ಮತ ಬ್ಯಾಂಕ್ ಇರೋದು ಹಿಂದಿ ಭಾಷಿಕ ರಾಜ್ಯಗಳಾದಂತಹ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳಲ್ಲಿ. ಮರುವಿಂಗಡಣೆಯಲ್ಲಿ ಜನಸಂಖ್ಯೆ ಹೆಚ್ಚಿರುವಂತಹ ಈ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗುತ್ತೆ. ಇದು ಉತ್ತರ ಭಾರತದಲ್ಲಿ ಬಿಜೆಪಿಗೆ ಹೆಚ್ಚುವರಿ ಬಲ ತಂದುಕೊಡಲಿದೆ ಅನ್ನುವುದು ಸತ್ಯಾಂಶ. ಮರುವಿಂಗಡಣೆಯ ಬಳಿಕ ಉತ್ತರ ಪ್ರದೇಶದಲ್ಲಿ ಪ್ರಸ್ತುತ ಇರುವಂತಹ ಕ್ಷೇತ್ರಗಳ ಸಂಖ್ಯೆಗಿಂತ 80ರಿಂದ 140 ಕ್ಷೇತ್ರಗಳು ಹೆಚ್ಚಾಗಬಹುದು ಅಂತ ಹೇಳಲಾಗುತ್ತೆ. ಈ ಭಾಗದಲ್ಲಿ ಬಿಜೆಪಿಗಿರುವಂತಹ ಹಿಡಿತ ಕೇಂದ್ರದಲ್ಲಿ ಅಧಿಕಾರ ಉಳಿಸಿಕೊಳ್ಳಲು ದಾರಿಯನ್ನು ಸುಗಮಗೊಳಿಸಲಿದೆ ಅನ್ನುವುದು ಇಲ್ಲಿ ಮುಖ್ಯಾಂಶ. ಪ್ರಸ್ತುತ ಲೋಕಸಭಾ ಸ್ಥಾನಗಳ ಸಂಖ್ಯೆ 543. ಮರುವಿಂಗಡಣೆ ನಂತರ 816ಕ್ಕೆ ಕ್ಷೇತ್ರಗಳು ಏರಿಕೆಯಾಗುವಂಥ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗಿದೆ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಅಂದರೆ ತಮಿಳುನಾಡು, ಕೇರಳ, ತೆಲಂಗಾಣ, ಆಂಧ್ರ ಪ್ರದೇಶ, ಇಲ್ಲಿ ಬಿಜೆಪಿಯಂತಹ ರಾಷ್ಟ್ರೀಯ ಪಕ್ಷಗಳಿಗಿಂತ ಪ್ರಾದೇಶಿಕ ಪಕ್ಷಗಳೇ ಪ್ರಬಲ ಆಗಿವೆ. ಮರುವಿಂಗಡಣೆಯ ನಂತರ ಒಟ್ಟು ಲೋಕಸಭೆ ಕ್ಷೇತ್ರಗಳಲ್ಲಿ ದಕ್ಷಿಣ ಭಾರತದ ಪಾಲಿನ ಶೇಕಡಾವಾರು ಪ್ರಮಾಣ ಕಡಿಮೆ ಆಗಲಿಕ್ಕಿದೆ. ಇದರಿಂದ ರಾಷ್ಟ್ರೀಯ ಮಟ್ಟದಲ್ಲಿ DMK, BRS, TMC ಅಂತಹ ಪಕ್ಷಗಳ ಅಥವಾ ಪ್ರಾದೇಶಿಕ ಪಕ್ಷಗಳ ಹಿಡಿತ ಕುಸಿಲಿದೆ. ಇದು ಬಿಜೆಪಿಯಂತಹ ರಾಷ್ಟ್ರೀಯ ಪಕ್ಷಕ್ಕೆ ಹೆಚ್ಚಿನ ಅನುಕೂಲ ತಂದುಕೊಡಲಿದೆ ಅನ್ನೋದು ವಾದ. ಇನ್ನು ತನ್ನ ಪಾಲಿಗೆ ಒಲಿಯುವಂತಹ ಮತಗಳು ಹೆಚ್ಚಿರುವಂತಹ ಕಡೆ ಹೊಸ ಕ್ಷೇತ್ರಗಳನ್ನು ಮಾಡುವುದು ಬಿಜೆಪಿ ನೇತೃತ್ವದ ಪಿತೂರಿ ರಾಜಕಾರಣದ ಭಾಗ ಅಂತ ಕೂಡ ರಾಜಕೀಯ ವಲಯದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಬಿಜೆಪಿಯನ್ನು ಸಾಂಪ್ರದಾಯಿಕವಾಗಿ ನಗರವಾಸಿಗಳ ಪರವಾದಂತಹ ಪಕ್ಷ ಅಂತ ಗುರುತಿಸಲಾಗುತ್ತೆ. ಕಳೆದ 2 ದಶಕಗಳಲ್ಲಿ ಭಾರತದಲ್ಲಿ ನಗರೀಕರಣ ವೇಗವಾಗಿ ನಡೆದಿದೆ. ಮರುವಿಂಗಡಣೆಯ ನಗರ ಪ್ರದೇಶಗಳಲ್ಲಿ ಹೆಚ್ಚಿನ ಕ್ಷೇತ್ರಗಳನ್ನು ಸೃಷ್ಟಿಸಲಿದೆ. ಇದು ಬಿಜೆಪಿಯ ಮತದಾನದ ಶೇಕಡಾವಾರು ಪ್ರಮಾಣವನ್ನು
ಕ್ಷೇತ್ರಗಳಾಗಿ ಪರಿವರ್ತಿಸಲು ಸಹಕಾರಿಯಾಗಲಿದೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಅಂಶ. ಜಮ್ಮು ಮತ್ತು ಕಾಶ್ಮೀರದ ಮಾದರಿ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇತ್ತೀಚೆಗೆ ನಡೆದಂತಹ ಕ್ಷೇತ್ರ ಮರುವಿಂಗಡಣೆ ಇದಕ್ಕೆ ಉತ್ತಮವಾದಂತಹ ಉದಾಹರಣೆ. ಅಲ್ಲಿ ಜಮ್ಮು ಭಾಗದ ಅಂದರೆ BJP ಪ್ರಬಲ ಆಗಿರುವಂಥ ಪ್ರದೇಶ, ಅಲ್ಲಿ ಕ್ಷೇತ್ರಗಳ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು. ಇದನ್ನು ವಿರೋಧ ಪಕ್ಷಗಳು BJPಗೆ ಅನುಕೂಲ ಮಾಡಿಕೊಡುವಂತಹ ತಂತ್ರ ಅಂತ ಟೀಕಿಸಿತು. ಇದೇ ಮಾದರಿಯನ್ನು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅಳವಡಿಸುವುದಕ್ಕೆ BJP ಮುಂದಾಗಿದೆ. ಇದನ್ನು BJPಯ ರಾಜಕೀಯ ಕುತಂತ್ರ ಅಂತಲೇ ಹೇಳಲಾಗ್ತಾ ಇದೆ. ರಾಜ್ಯವಾರು ಕ್ಷೇತ್ರಗಳ ಸಂಭಾವ್ಯ ಏರಿಕೆ ಪ್ರಮಾಣವನ್ನು ಗಮನಿಸೋದಾದರೆ ದಕ್ಷಿಣ ರಾಜ್ಯಗಳಲ್ಲಿ ಜನಸಂಖ್ಯೆ ನಿಯಂತ್ರಣದಲ್ಲಿರೋದ್ರಿಂದ ಕ್ಷೇತ್ರಗಳ ಏರಿಕೆ ತುಲನಾತ್ಮಕವಾಗಿ ಕಡಿಮೆ ಇರಬಹುದು. ಆದರೂ ಕೂಡ ಕರ್ನಾಟಕದಲ್ಲಿ ಪ್ರಸ್ತುತ 28 ಇರುವಂತಹ ಕ್ಷೇತ್ರಗಳು ಸುಮಾರು 41ರಿಂದ 43ಕ್ಕೆ ಏರಿಕೆ ಆಗಬಹುದು. ತಮಿಳುನಾಡಿನಲ್ಲಿ 39ರಿಂದ ಸುಮಾರು 49ಕ್ಕೆ ಏರಬಹುದು. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಗಳಲ್ಲಿ ಒಟ್ಟಾಗಿ 42ರಿಂದ ಸುಮಾರು 54ಕ್ಕೆ ಏರಬಹುದು. ಕೇರಳದಲ್ಲಿ ಜನಸಂಖ್ಯೆ ಪ್ರಮಾಣ ಸ್ಥಿರ ಆಗಿರೋದ್ರಿಂದ ಹೆಚ್ಚಿನ ಬದಲಾವಣೆ ಸಾಧ್ಯ ಇಲ್ಲ ಅಥವಾ ಅಲ್ಪ ಮಟ್ಟಿಗೆ ಏರಿಕೆ ಕಾಣಬಹುದು. ಅಂದರೆ 20ರಿಂದ 22, 23ಕ್ಕೆ ಏರಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಹೆಚ್ಚಿನ ಜನಸಂಖ್ಯೆ ಹೊಂದಿರುವಂಥ ಉತ್ತರ ಭಾರತದ ರಾಜ್ಯಗಳಲ್ಲಿ ಕ್ಷೇತ್ರಗಳ ಸಂಖ್ಯೆಯಲ್ಲಿ ಭಾರೀ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗಿದೆ. ಉತ್ತರ ಪ್ರದೇಶದಲ್ಲಿ ಪ್ರಸ್ತುತ ಇರುವಂತಹ 80 ಕ್ಷೇತ್ರಗಳು 140ಕ್ಕಿಂತ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಬಿಹಾರದಲ್ಲಿ 40ರಿಂದ ಸುಮಾರು 79ಕ್ಕೆ ಏರಬಹುದು. ರಾಜಸ್ಥಾನದಲ್ಲಿ 25ರಿಂದ ಸುಮಾರು 50ಕ್ಕೆ ಏರಬಹುದು. ಮಧ್ಯಪ್ರದೇಶದಲ್ಲಿ 29ರಿಂದ ಸುಮಾರು 52ಕ್ಕೆ ಏರಬಹುದು. ಇನ್ನು ಇತರೆ ಪ್ರಮುಖ ರಾಜ್ಯಗಳಾದಂತಹ ಪಶ್ಚಿಮ ಬಂಗಾಳದಲ್ಲಿ 42ರಿಂದ ಸುಮಾರು 60ಕ್ಕೆ ಏರಬಹುದು. ಮಹಾರಾಷ್ಟ್ರದಲ್ಲಿ 48ರಿಂದ ಸುಮಾರು 76ಕ್ಕೆ ಏರಬಹುದು. ಗುಜರಾತ್ ರಾಜ್ಯದಲ್ಲಿ 26ರಿಂದ ಸುಮಾರು 43ಕ್ಕೆ ಏರಬಹುದು ಅಂತ ಅಂದಾಜಿಸಲಾಗಿದೆ. ಒಟ್ಟಿನಲ್ಲಿ BJPಗೆ ಆಗುವಂಥ ಲಾಭಗಳೇ ವಿರೋಧ ಪಕ್ಷಗಳಿಗೆ ದೊಡ್ಡ ಆತಂಕದ ವಿಷಯ ಆಗಿದೆ. ಕೇವಲ ಜನಸಂಖ್ಯೆಯ ಆಧಾರದ ಮೇಲೆ ಕ್ಷೇತ್ರಗಳ ಮರುವಿಂಗಡಣೆ ಮಾಡಿದರೆ ಅಭಿವೃದ್ಧಿ ಹೊಂದಿದ ರಾಜ್ಯಗಳು ರಾಜಕೀಯವಾಗಿ ಅಪ್ರಸ್ತುತ ಆಗುತ್ತೆ ಅನ್ನುವ ವಾದವೂ ಕೂಡ ಇದೆ. ಇದು ಕ್ರಮೇಣ ದೇಶದ ಒಗ್ಗಟ್ಟಿಗೆ ಸಂಚಕಾರ ತರಬಹುದು ಎನ್ನುವ ವಾದವನ್ನು ತಳ್ಳಿ ಹಾಕೋ ಹಾಗಿಲ್ಲ. ಇದಿಷ್ಟು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಇದಿನ.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.